ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಮಕ್ಕಳಲ್ಲಿ ಆಗುವಂಥ ಅಕ್ಲಿಕ್ಕ ಅಂದರೆ ಅಕ್ಕಿ ಕಾಯಿಲೆ ಅಂತ ಹೇಳ್ತಾರೆ. ಅದು ಯಾವ ರೀತಿ ಆಗುತ್ತೆ ಮತ್ತು ಅದಕ್ಕೆ ಏನು ಪರಿಹಾರ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಆ, ಅಕ್ಕಿ ಕಾಯಿಲೆ ಅಂತ ಅಂದರೆ ಇವಾಗ ಬಸ್ಟಿರ್ತಾರೆ, ಪ್ರೆಗ್ನೆಂಟ್ಗಳಿರ್ತಾರೆ. ಸೊ ಅವರು 6 ಗಂಟೆ ಮೇಲೆ ಮುಸ್ಸಂಜೆ ವೇಳೆಗೆ ಆಚೆ ಹೋಗೋಗಿಲ್ಲ ಅಂತ ಹೇಳ್ತಾರೆ. ಇವಾಗ ವಾಕ್ ಮಾಡೋದಕ್ಕೆ ಆಗ್ಬೋದು, ಇಲ್ಲಾಂದರೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತನಾದರೂ ಆಗ್ಬೋದು. ಎಲ್ಲರ ಹೊರಗಡೆ ಹೋಗಬೇಕು ಅಂತ ಅಂದರೆ ಬೆಳಗ್ಗೆನೇ ಹೋಗ್ಬಿಡು, ಇಲ್ಲಾಂದ್ರೆ ಏನಾರ ಕೆಲಸ ಇದ್ದರೆ ಬೆಳಗ್ಗೆ ಅಷ್ಟರಲ್ಲೇ ಮುಗಿಸ್ಕೊಬಿಡು, ಮಧ್ಯಾಹ್ನ ಅಷ್ಟರಲ್ಲಿ ಮುಗಿಸ್ಕೊಬಿಡು, ಮುಸ್ಸಂಜೆ ಟೈಮಲ್ಲಿ ಹೋಗಬೇಡ ಅಂತ ಹೇಳ್ತಾರೆ. ಅಂದರೆ ದೊಡ್ಡವರು ಮನೆಯಲ್ಲಿ. ಹೌದು, ಅದು ನಿಜ. ಮುಸ್ಸಂಜೆ ಟೈಮಲ್ಲಿ ಎಲ್ಲೂ ಹೊರಗಡೆ ಹೋಗಬಾರ್ದು. ಅಂದರೆ ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಅಂತ ಅಂದರೆ ನನ್ನ ಮಗನಿಗೆ ಕೂಡ ಅಕ್ಕಳಿಕೆ ಅನ್ನೋದು ಆಗಿತ್ತು. ಸೊ ನಾನು ಸಂಜೆ ಟೈಮಲ್ಲಿ ಅಂದರೆ ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗ್ತಾ ಇದ್ರಲ್ಲ, ಸೊ ಆವಾಗ ನಾನೆಲ್ಲೋ ಹಾಸ್ಪಿಟಲ್ಗೆ ಇವಾಗ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂದರೆ ಬೆಳಗ್ಗೆ ಹೊತ್ತು ಹೋಗೋಕೆ ಆಗ್ತಿರ್ಲಿಲ್ಲ. ಸೊ ಅವರು ಡ್ಯೂಟಿ ಮುಗಿಸ್ಕೊಂಡು ಬಂದು ಸಂಜೆ ಟೈಮಲ್ಲಿ ಹೋಗಬೇಕಾಗಿತ್ತು. ಸೊ ಆವಾಗಲೂ ನಮಗೆ ಯಾರೂ ಹೇಳಿರಲಿಲ್ಲ, ಈ ಥರ ಆಗುತ್ತೆ ಸಂಜೆ ಟೈಮಲ್ಲಿ ಹೋಗಬೇಡ ಹೊರಗಡೆ ಅಂತಲೂ ಯಾರೂ ನಮ್ಗೆ ಹೇಳಿಲ್ಲ. ನಮ್ಮ ಅತ್ತೆನೇ ಆಗ್ಬೋದು, ನಮ್ಮ ಅಮ್ಮನೇ ಆಗ್ಬೋದು, ಇಲ್ಲಾಂದರೆ ಊರುಗಳ ಕಡೆನೇ ಆಗ್ಬೋದು. ಆ ಥರ ಯಾರೂ ಹೇಳಿಲ್ಲ. ಅಂದರೆ ನನಗೂ ಕೂಡ ಗೊತ್ತಿರಲಿಲ್ಲ ಈ ಥರ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಇನ್ನೇನು ಅಂತ ಅಂದ್ಬಿಟ್ಟು ನಮಗೂ ಯಾವುದೇ ಥರ ಅಂದರೆ ಇನ್ಫಾರ್ಮೇಷನ್ ಇರಲಿಲ್ವಲ್ಲ. ಸೊ ಆಯಿತು ಅಂತ ಅಂದ್ಬಿಟ್ಟು ನಾವು ಸಂಜೆ ಟೈಮಲ್ಲೇ ಹೋಗ್ತಾ ಇದ್ದೋ. ನಮ್ಮ ಮನೆ ಡ್ಯೂಟಿ ಮುಗಿಸ್ಕೊಂಡು ಬರ್ತಾಯಿದ್ರು, ಆವಾಗ ಸಂಜೆ ಟೈಮ್ ಕರ್ಕೊಂಡು ಹೋಗ್ತಾಯಿದ್ರು. ಒಂದು 3-4 ಸಲ ಹಾಗೆ ಹೋಗಿದ್ದೀವಿ. ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಬೇಕು ಅಂದರೆ ನಾವು ಆಲ್ಮೋಸ್ಟ್ ಸಂಜೆ ಟೈಮೇ ಹೋಗ್ತಿದ್ದಿದ್ದು, ಬೆಳಗ್ಗೆ ಟೈಮ್ ಹೋಗ್ತಿರ್ಲಿಲ್ಲ. ಆಮೇಲೆ ನನ್ನ ಮಗ ಹುಟ್ಟಾದ್ಮೇಲೆ ಯಾವಾಗ ಗೊತ್ತಾಯಿತು ಅಂತಂದರೆ, ಅವನು ಹಾಸ್ಪಿಟಲಲ್ಲಿ ಹುಟ್ಟಾಗ್ಲೇ ಕಾಲ ಮೇಲೆ ಕಾಲು ಹಾಕೋತಾ ಇದ್ದ. ಸೊ ಆವಾಗಲೂ ಅಷ್ಟು ಐಡಿಯಾ ಇರಲಿಲ್ಲ. ಆಮೇಲೆ ನಮ್ಮಮ್ಮ ಕಾಲ ಮೇಲೆ ಕಾಲು ಹಾಕೋತಾನಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಅವರು ಹೇಳಾದ್ಮೇಲೆ ನನಗೆ ಆ ಐಡಿಯಾ ಬಂದಿದ್ದು. ಮತ್ತು ಅವನು ಫುಲ್ಲು ಸಣ್ಣ ಇದ್ದ, ದಪ್ಪ ಆಗ್ತಾನೆ ಇರಲಿಲ್ಲ. 1-2 ತಿಂಗಳು ನೋಡಿದ್ರೆ ದಪ್ಪ ಆಗಿರಲಿಲ್ಲ, ಸಣ್ಣ ಇದ್ದ. ಮತ್ತು ನಾವು ನಮ್ಮೂರಲ್ಲಿ ವಿಚಾರಿಸಿದ್ದಕ್ಕೆ, ನಮ್ಮ ಆಂಟಿಯವ್ರನ್ನ ವಿಚಾರಿಸಿದ್ದಕ್ಕೆ ಅವರು ಇಲ್ಲಿ ಔಷಧಿ ಸಿಗುತ್ತೆ ಅಂತ ಹೇಳಿದರು. ಸೊ ಔಷಧಿ ಸಿಗುತ್ತೆ ಅಂತ ಆದಮೇಲೆ ನಾವು ಅಲ್ಲಿ ಹೋಗಿದ್ದು. ಅವ್ರು ಹೇಳಿದ್ರು 3 ದಿನ ಹಾಕಿಸ್ಲೇಬೇಕು ಅಂತ ಹೇಳಿಬಿಟ್ಟು. ಅಂದರೆ ವಾರ ಬಿಟ್ಕೊಂಡು 3 ವಾರ ಹಾಕಿಸ್ಬೇಕು, ಭಾನುವಾರ ಅಂತ ಹೇಳಿದ್ರು. ಹೆಂಗಿದ್ರು ನಮ್ಮ ಮನೆಯವ್ರಿಗೆ ಭಾನುವಾರ ಡ್ಯೂಟಿ ರಜೆ ಇರ್ತಿತ್ತಲ್ಲ ಅಂತ ಅಂದ್ಬಿಟ್ಟು ಅವರು 3 ಟೈಮ್ ಕರ್ಕೊಂಡು ಹೋಗಿದ್ರು. ಸೊ ನಾವು ಭಾನುವಾರ ಟೈಮೇ ಹಾಕಿಸ್ತಾ ಇದ್ದೋ. 3 ಟೈಮ್ ಆಗ್ತು. ಅಂದರೆ ಅವರು ಮಕ್ಳಿಗೆ ಏನು ಕೊಡಲ್ಲ, ತಾಯಿ ಕೊಡ್ತಾರೆ. ಅದೇನೋ ಸೊಪ್ಪು ಥರ ಇರುತ್ತೆ, ಅದು ಬೆಳಗ್ಗೆ ಅಷ್ಟೊತ್ತಿಗೆ ಬಂದುಬಿಟ್ಟು ಯಾರ ಜೊತೆನೂ ಮಾತಾಡಬಾರ್ದು ಅಂತ ಹೇಳಿಬಿಟ್ಟು ಎದೆ ಹಾಲನ್ನ ಕರೆದ್ಬಿಟ್ಟು ಆ ಸೊಪ್ಪನ್ನ ಅಲ್ಲೇ ಅವ್ರ ಮನೆಯಿಂದನೇ ಮಾಡ್ಕೊಂಬಂದಿರ್ತಾರೆ. ಮಾಡ್ಕೊಂಬಂದು ಅದನ್ನು ಉಂಡೆ ಥರ ಮಾಡಿಬಿಟ್ಟು ಅದನ್ನು ಅನ್ನದಲ್ಲಿ ಇಲ್ಲಾಂದರೆ ಹಾಗೇನೆ ಒಳಗಡೆ ಹಾಕೊಂಡು ನುಂಗ್ಕೊ ಅಂತ ಹೇಳ್ಬಿಟ್ಟು ನನಗೆ ಕೊಟ್ಟಿದ್ರು. ಅದು ನಾವು 3 ಸಲನೂ ಹಾಗೆ ಮಾಡಿದ್ದು. ಮತ್ತು ಇವನಿಗೆ ಸೊಪ್ಪು ಥರ ಕೊಟ್ಟಿದ್ರು, ಅದನ್ನ ಮೈಗೆ ಹಚ್ಚಿರಿ ಅಂತ ಹೇಳಿಬಿಟ್ಟು ಅವನಿಗೂ ಕೂಡ ಮೈಗೆ ಹಚ್ಚಿದ್ದು. ಆಮೇಲೆ ಅದು ಹಾಕಾದ್ಮೇಲೆ ಅದು 3 ಸಲ ಇದು ಮಾಡಾದ್ಮೇಲೆ ಅದು ಕಳೀತು. ಆಮೇಲೆ ನನ್ನ ಮಗ ಸ್ವಲ್ಪ ಚೆನ್ನಾಗಿ ಆದ್ರೂ ಹುಟ್ಟಿದ ಮಕ್ಕಳೆಲ್ಲ ಸ್ವಲ್ಪ ದಪ್ಪಕ್ಕೆ ಗುಂಡುಗೆ ಚೆನ್ನಾಗಿರ್ತವೆ. ಆದರೆ ನನ್ನ ಮಗ ಹುಟ್ಟಿದ ಜಾಸ್ತಿ ಸಣ್ಣ ಇಲ್ಲ, ಮೀಡಿಯಮ್ ಆಗಿ ಸ್ವಲ್ಪ ದಪ್ಪಕ್ಕಿದ್ದ ಅಷ್ಟೇ. ಜಾಸ್ತಿ ಹೇಳ್ಕೋಬೇಕು ಅನ್ನೋಷ್ಟು ದಪ್ಪ ಇರಲಿಲ್ಲ. ಆಮೇಲೆ ಅವನು ದಪ್ಪ ಆಗಿದ್ದು. ಅಂದರೆ ಇವಾಗ ದೊಡ್ಡವನಾದಾಗ ಅವನು ಸ್ವಲ್ಪ ಚೆನ್ನಾಗದ, ಚಿಕ್ಕವನಲ್ಲಿದ್ದಾಗ ಆ ಥರ ಇದ್ದ. ಆಮೇಲೆ ಅವಾಗ ಹೇಳ್ತಾ ಇದ್ರು, ನನಗೆ ತುಂಬ ಭಯ ಆಗ್ತಿತ್ತು. ಆ ಥರ ಕಾಯಿಲೆ ಇದ್ದರೆ ಹೊಟ್ಟೆ ದಪ್ಪ ಇರುತ್ತೆ, ಕೈಕಾಲು ಸಣ್ಣ ಇರುತ್ತೆ, ಅವು ಚಿಗುರಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ನನಗೆ ಅದೇ ಯೋಚನೆ ಆಗಿತ್ತು. ಸೊ ಅದು ಔಷಧಿಗೆ ಇದೆ ಅಂತ ಹೇಳಾದ್ಮೇಲೆ ನಾವು ಅದು ಹಾಕ್ಸಾದ್ಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಆಮೇಲೆ ಅವನು ಚೆನ್ನಾಗೂ ಆದ. ಆ ಥರ ಏನೂ ಇವಾಗಿಲ್ಲ. ಅದಕ್ಕೆ ಫ್ರೆಂಡ್ಸ್ ನಿಮಗೂ ಕೂಡ ಹೇಳ್ತಾ ಇರೋದು, ಗರ್ಭಿಣಿ ಆಗಿರೋರು ಎರಡು ಜೀವ ಇರುತ್ತೆ ಅಂತ ಅರ್ಥ. ಸೊ ಅವ್ರು ಎಲ್ಲಾದರೂ ಹೊರಗಡೆ ಹೋಗ್ಬೇಕು ಅಂತ ಅಂದರೆ, ಇವಾಗ ದೊಡ್ಡವ್ರು ಯಾರು ಇದ್ದಾಗ ಏನಾದರೂ ಹೇಳಿದರೆ ಅವ್ರ ಮಾತನ್ನ ಕೇಳಿಬಿಟ್ಟು ನೀವು ಹೋಗಿ. ನನ್ನ ಅನುಭವದ ಪ್ರಕಾರ ನೀವು ಮುಸ್ಸಂಜೆ ಟೈಮಲ್ಲಿ ಎಲ್ಲೂ ಹೊರಗಡೆ ಹೋಗೋದಕ್ಕೆ ಹೋಗಬೇಡಿ. ಸೊ ನನಗೆ ಸೆಕೆಂಡ್ ಬೇಬಿ ಆಯಿತು, ನನಗೆ ಎಕ್ಸ್ಪೀರಿಯೆನ್ಸ್ ಇತ್ತಲ್ಲ. ಸೊ ಅದಕ್ಕೋಸ್ಕರ ನಾನು ಸಂಜೆ ಟೈಮ್ ಎಲ್ಲೂ ಹೋಗಿರಲಿಲ್ಲ. ಹೋದರೆ 7 ಗಂಟೆ ಮೇಲೆ 8 ಗಂಟೆ ಮೇಲೆ ಆ ಥರ ಹೋಗ್ತಿದ್ದಿದ್ದು. 5 ಗಂಟೆ ಮೇಲೆ ನಾನು ಎಲ್ಲೂ ಹೋಗ್ತಿರ್ಲಿಲ್ಲ ಮುಸ್ಸಂಜೆ ಟೈಮಲ್ಲಿ ಅಂತ ಹೇಳಿಬಿಟ್ಟು. ಸೊ ಅವಳಿಗೆ ಈ ಥರ ಯಾವುದೂ ಪ್ರಾಬ್ಲಮ್ ಇಲ್ಲ, ಅವಳು ಚೆನ್ನಾಗೇ ಇದ್ದಾಳೆ. ನನ್ನ ಮಗನಿಗೆ ಹೋಲಿಸ್ಕೊಂಡು ಅವಳು ಸ್ವಲ್ಪ ಚೆನ್ನಾಗೇ ಇದ್ದಾಳೆ. ಆದರೆ ಗೊತ್ತಾಗ್ಬಿಡುತ್ತೆ, ಅದು ಹುಟ್ಟಾಗ್ಲೇ ಮಕ್ಳುಗಳಿಗೆ ಗೊತ್ತಾಗ್ಬಿಡುತ್ತೆ. ಕಾಲ ಮೇಲೆ ಕಾಲು ಹಾಕೋದು,
ಫುಲ್ಲು ಹೊಟ್ಟೆ ಎಲ್ಲ ಪೆಕ್ಕೆ ಕಾಣಿಸೋ ಥರ ಸಣ್ಣ ಇರ್ತವೆ, ವೀಕ್ ಇರ್ತವೆ, ಮತ್ತು ಕೆನ್ನೆ ಎಲ್ಲ ಒಳಗಡೆ ಹೋಗ್ಬಿಟ್ಟು ಕಚ್ಕೊಬಿಟ್ಟಿರ್ತವೆ, ಮತ್ತು ಅಲ್ಲಿ ನರ ಎಲ್ಲ ಕಾಣಿಸ್ತಾ ಇರುತ್ತೆ. ಸೊ ಅದು ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಯಾವುದು ಏನು ಅಂತ ಹೇಳ್ಬಿಟ್ಟು. ಇಂಗ್ಲೀಷ್ ಮೆಡಿಸನ್ನೇ ಆಗ್ಬೋದು, ಆಯುರ್ವೇದ ಮೆಡಿಸನ್ನೇ ಆಗ್ಬೋದು, ಯಾವ ಡಾಕ್ಟ್ರೇ ಅದರಿಂದ ಯಾವುದು ಇದು ಕ್ಯೂರ್ ಆಗೋದಿಲ್ಲ. ಸೊ ಹಳ್ಳಿಗಳ ಕಡೆ ಏನು ಹೇಳ್ತಾರೆ ಅಂದರೆ ಅದು ಮನೆ ಮದ್ದು ಅಂತ ಹೇಳ್ಬಿಟ್ಟು ಹಳ್ಳಿಗಳ ಕಡೆ ಮಾಡೋರೇ ಇರ್ತಾರೆ. ಸೊ ಅಲ್ಲೋಗಿ ಹಾಕಿಸಿದ್ರೇ ಅದು ಕಡಿಮೆ ಆಗೋದು. ಇಲ್ಲಾಂದರೆ ಇದು ತಾಯ್ತ ಥರ ಬರುತ್ತೆ, ಅದನ್ನು ಹಾಕ್ಸಿದ್ರೂ ಕಡಿಮೆ ಆಗುತ್ತೆ. ಅದನ್ನು ಯಾರು ರೇರಾಗಿ ಹಾಕಲ್ಲ, ಎಲ್ಲೋ ಒಂದೊಂದು ಕಡೆ ಹಾಕ್ತಾರೆ, ಹುಡುಕಬೇಕು. ಸೊ ನಮಗೆ ನಮ್ಮೂರಲ್ಲೇ ಸಿಕ್ಕಿತ್ತು. ಸೊ ಅವ್ರು ಹೇಳಿದ್ರು ಅಂತ ಅಂದ್ಬಿಟ್ಟು ನಾವು ಅಲ್ಲೇ ಕರ್ಕೊಂಡು ಹೋಗಿದ್ದು. ಸೊ ಕ್ಯೂರ್ ಕೂಡ ಆಯಿತು. ಅದಕ್ಕೋಸ್ಕರ ಹೇಳೋದು, ಯಾರು ಸಂಜೆ ಟೈಮ್ ಎಲ್ಲೂ ಹೋಗಬಾರ್ದು ಅಂತ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್.